20 ದಿನಗಳ ಹಿಂದಷ್ಟೇ ಗೃಹ ಪ್ರವೇಶ ಮಾಡಲಾದ ದಲಿತ ಕುಟುಂಬವೊಂದರ ಮನೆ ಸಮೀಪ ಜಿಲ್ಲಾ ಪಂಚಾಯತ್ ಬೋರ್ವೆಲ್ ತೋಡಿದ ಪರಿಣಾಮ ಮನೆಗೆ ಹಾನಿಯಾಗಿದೆ ಎನ್ನುವ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಉಡುಪಿ ಜಿಲ್ಲೆಯ ಬೈಂದೂರಿನ ಮೊವಾಡಿಯಲ್ಲಿ ಈ ಘಟನೆ ನಡೆದಿದ್ದು, ಸಂತ್ರಸ್ತರು ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ನಾಗರಾಜ್ ಮತ್ತು ಆಶಾ ಇಬ್ಬರು ಕೆಲಸಕ್ಕೆ ಹೋಗುತ್ತಿದ್ದು, ಮಕ್ಕಳು ಶಾಲೆಗೆ ಹೋಗಿದ್ರು. ಬೋರ್ವೆಲ್ ತೆಗೆಯಲು ಆರಂಭಿಸಿದ ಸಮಯದಲ್ಲಿ ಯಾರೂ ಕೂಡ ಇರಲಿಲ್ಲ ಮನೆಯಲ್ಲಿ. ನಾಗರಾಜ್ ಮತ್ತು ಆಶಾ ಕೆಲಸ ಮುಗಿಸಿ ಮನೆಗೆ ಬಂದಾಗ ಬೋರ್ವೆಲ್ ತೋಡ್ತಾ ಇರೋದು ಕಂಡು ಬಂದಿದೆ ಮತ್ತು ಇದರಿಂದ ಮನೆಯ ಮೇಲೆ ಆದಂತಹ ಪರಿಣಾಮಗಳನ್ನು ಕೂಡ ಗಮನಿಸಿದ್ದಾರೆ. ಬೋರ್ವೆಲ್ ಕೊರೆಸುವ ಮುನ್ನ ತಮಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಜೊತೆಗೆ ಮನೆಯ ಹತ್ತಿರದಲ್ಲೇ ಬೋರ್ವೆಲ್ ಅನ್ನ ಕೊರೆಸಿದ್ದರಿಂದ ಲಕ್ಷಗಟ್ಟಲೆ ಸಾಲ ಮಾಡಿ ಕಟ್ಟಿದಂತಹ ಮನೆ 20 ದಿನಕ್ಕೆ ಬಿರುಕು ಬಿಟ್ಟಿದೆ. ನಮಗಾದಂತಹ ಅನ್ಯಾಯಕ್ಕೆ ಸರ್ಕಾರ ಸೂಕ್ತ ಪರಿಹಾರವನ್ನ ಒದಗಿಸಬೇಕು ಅಂತ ಸಂತ್ರಸ್ತರು ಮನವಿಯನ್ನ ಮಾಡಿದ್ದಾರೆ. ಈ ಘಟನೆ ಆದ ಕೂಡಲೇ ಅಧಿಕಾರಿಗಳು ರಾತ್ರಿಗೆ ಬಂದರು. ಪಂಚಾಯತ್ ಸಿಬ್ಬಂದಿ PDO ಮತ್ತು ಸಿಬ್ಬಂದಿಯವರು ಬಂದರು. ಅವರಲ್ಲಿ ಪ್ರಥಮವಾಗಿ ಅವರು ಹೇಳಿದ್ದೇನೆಂದರೆ, ಇದಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಆವಾಗ ನಾವು ಕೂಡ ಕ್ವಶನ್ ಮಾಡ್ತು, ಯಾವುದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರದ ಯಾವುದೇ ಯೋಜನೆ ಬಂದರೂ ಕೂಡ ಪಂಚಾಯತಿನಿಂದ ಪರ್ಮಿಷನ್ ಇಲ್ಲದೆ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕೇಳಿದಾಗ ಅವರ ಹಾರೈಕೆ ಇದ್ದಿದ್ದಿಷ್ಟೇ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಅದು ಸಮಾಜ ಕಲ್ಯಾಣ ಇಲಾಖೆ, ನೀರಾವರಿ ಇಲಾಖೆಯವರು 5 ಲಕ್ಷ ಫಂಡ್ ಬಂದಿದೆ, ಅದು ಹೋಗಬಾರ್ದು ಎನ್ನುವ ಉದ್ದೇಶಕ್ಕೆ ನಾವು ಇಲ್ಲಿ ಈಗ ಕೂಡಲೇ ಇದನ್ನು ನಾವು ಮಾಡಿದ್ದು ಎನ್ನುವಂಥ ಹಾರೈಕೆ ಉತ್ತರ ಕೊಟ್ಟರು. ಸಂಜೆ ರಾತ್ರಿ ಒಂದು 10 ಗಂಟೆ ತನಕ ಅದು ಹೀಗೆ ವಾದ ವಿವಾದಗಳಾಯಿತು. ಬೆಳಿಗ್ಗೆ ತಾಲೂಕು ಪಂಚಾಯತಿ EO ಹಾಗೂ ಇಂಜಿನಿಯರ್ ಬಂದರು. ಅವರು ಬಂದಾಗ ಮನೆ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಹೇಗಿದೆ ಅಂದರೆ, ಹಾರೈಕೆ ಈಗ ಮನೆಯನ್ನು ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ನಮ್ಮನ್ನೇ ತಮಾಷೆ ಮಾಡಿ, ನಿಮಗೆ ದಲಿತರಿಗೆ ಮಾತ್ರ ಇಂಥದ್ದಾಗುವುದಾ, ನಾವು ಬೇರೆ ಕಾಸ್ಟ್ ಮನೆ ಹತ್ರ ಮನೆ ಅಂಗಳದಲ್ಲಿ ಕೂಡ ನಾವು ಬೋರ್ವೆಲ್ ತರ್ತೀವಿ, ಏನೂ ಆಗಿಲ್ಲ, ನಿಮಗೂ ದಲಿತರು ಎನ್ನುವಂಥ ಉದ್ದೇಶಕ್ಕೆ ನೀವು ಬಳಸ್ಕೊಳ್ತೀರಿ ಎನ್ನುವಂಥ ಒಂದು ನಿಜವಾಗಿ ತುಂಬ ಬೇಜಾರಾಯಿತು ನಮ್ಮ ದಲಿತರನ್ನು ಅವರು ಬಳಸ್ಕೊಳ್ಳುವ ರೀತಿಯಲ್ಲಿ. ಹಾಗೆ ಏನೋ ಪರಿಹಾರ ನೀಡ್ತಾರೆ ಎನ್ನುವ ಉದ್ದೇಶ ಇಟ್ಕೊಂಡು ನಾವು ಅವ್ರನ್ನ ಕರೆಸಿದರೆ ಅವರು ನಮ್ಮ ಮನಸ್ಸನ್ನು ಮತ್ತೆ ನೋವಿಸಿ ಹೋಗುವಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ನಾವು ಅವರ ಯಾವುದೇ ಪರಿಹಾರಕ್ಕೆ ನಾವು ಇದು ಮಾಡಿಲ್ಲ. ನಮ್ಮ ಬೇಡಿಕೆ ಒಂದೇ ಇಟ್ಟಿದ್ದು, ಈ ಮನೆಗೆ 20 ವರ್ಷ ತನಕ ಯಾವುದೇ ತೊಂದರೆ ಇಲ್ಲ ಎನ್ನುವಂಥ ಒಂದು ಸರ್ಟಿಫಿಕೇಟ್ ನೀವು ಕೊಡಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.